ಹೇಮಾವತಿ ಲಿಂಕ್ ಕೆನಾಲ್ ವಿಚಾರವಾಗಿ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಂಟಿ ಕೃಷ್ಣಪ್ಪ, ನನ್ನ ಮೇಲೆ ಒಂದಿಲ್ಲದಿದ್ದರೆ 100 ಕೇಸ್ಗಳನ್ನು ದಾಖಲಿಸಿಕೊಳ್ಳಿ. ಹೋರಾಟದಿಂದ ಹಿಂಜರಿಯುವುದೇ ಇಲ್ಲ. ಹೆದರುವವನು ನಾನಲ್ಲ. ಈ ಕೂಡಲೇ ಮಠಾಧೀಶರು ಮತ್ತು ರೈತರ ಮೇಲಿರುವಂತಹ ಕೇಸ್ಗಳನ್ನು ವಾಪಸ್ಸು ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. 6 ಸೆಕ್ಷನ್ ಹಾಕಿ ನಮ್ಮ ಮೇಲೆ ಹಾಕಿದ್ದಾರೆ. ಅದಕ್ಕೆ ನಾವು ಇರಬೇಕಿಲ್ಲ. ಕೇವಲ ರೈತರ ಮೇಲೆ ಹಾಕಿರೋದು ಖಂಡನೀಯ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, SP ಒತ್ತಾಯ ಮಾಡ್ತೀನಿ, ರೈತರ ಮೇಲೆ ಹಾಕಿರೋ ಎಲ್ಲಾ ಕೇಸನ್ನು ವಾಪಸ್ ತಗೋಬೇಕು. ಯಾರು ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ನೀವು ಹೋದ್ರೆ ನಾವೆಲ್ಲರೂ ಒಂದು 1000 ಜನ ಬಂದು ನಿಮ್ಮ SP ಆಫೀಸ್ ಮುಂದೆ ಧರಣಿ ಕೂತು ನಿಮ್ಮ ದುರಾಡಳಿತ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ. ಸರ್ಕಾರ ಪೊಲೀಸರನ್ನ ಬಳಸಿ ನಮ್ಮ ಶಕ್ತಿಯನ್ನ ಹತ್ಲಿಕ್ಕೆ ಹೋಗ್ತಾ ಇದ್ರು. ಇದು ಖಂಡನೀಯ. ನಾವು ಯಾವುದೇ ಸಂದರ್ಭದಲ್ಲೂ ಸಹ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಈಗಲೂ ನಾನು ಹೇಳ್ತೇನೆ, ಸರ್ಕಾರ ಕೂಡಲೇ ಸ್ಕೀಮ್ ಅನ್ನ ನಿಲ್ಲಿಸಬೇಕು. ನಿಲ್ಲಿಸದೇ ಇದ್ರೆ ಒಳ್ಳೇದಲ್ಲ. ಮತ್ತೆ ಹಾಗಾಗಿ ಇದನ್ನ ಕೂಡ ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಲ್ಲಿ ಏನಾದ್ರು ನಂಬಿಕೆ ಇದ್ರೆ, ಪ್ರಜಾಪ್ರಭುತ್ವ ಚಿಂತನೆ ಇದ್ರೆ ಜನತೆಗೆ ಮನ್ನಣೆ ಕೊಡ್ಬೇಕೆ ಹೊರತು ಇವ್ರ ಆಡಳಿತಕ್ಕಲ್ಲ, ಇವ್ರ ದುರಾಡಳಿತಕ್ಕಲ್ಲ, ಇವ್ರ ದಬ್ಬಾಳಿಕೆಗಲ್ಲ ಅಂತ ಸಂದರ್ಭದಲ್ಲಿ ನಾವು ಹೇಳಕ್ ಬಯಸ್ತೀವಿ. ಕೂಡಲೇ ಎಲ್ಲ ಕೇಸನ್ನು ವಿಡ್ರಾ ಮಾಡಿ ಅಲ್ವಾ? ಇದು ನಮ್ಮ ಒತ್ತಾಯ. ಇದು 1 ವಾರದಲ್ಲಿ ನೋಡ್ತೇವೆ. ಅವರು ವಾಪಸ್ ತಗೊಳ್ಳಲ್ಲ ಅಂದ್ರೆ ಹೋಗಿ SP ಆಫೀಸ್ ಮುಂದೆ ಕೂರ್ಸಿ